3 ತಿಂಗಳು 3 ತಿಂಗಳ ಮೇಲೆ 17ನೇ ತಾರೀಕು ಆಗಿದೆ. ನಾವು 3 ತಿಂಗಳ ಸಂಬಳನ ಕೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು 1 ತಿಂಗಳ ಹಿಂದೆಯಿಂದನೂ ಕೇಳ್ಕೊಂಡೇ ಬಂದಿದ್ದೀವಿ. ಡೀನ್ ಮೇಡಮು, ಶೋಭಾ ಮೇಡಮು ಎಲ್ಲರನ್ನೂ ಹಂತವಾಗಿ ಕೇಳ್ಕೊಂಡೇ ಬಂದಿದ್ದೀವಿ. ಅವರು ಇದುವರೆಗೂ ಕೂಡ ಯಾವುದೇ ಒಂದು ಉತ್ತರನ ಕೊಡಲಿಲ್ಲ. ಹಂಗಾಗಿ ನಮಗೆ ಇವಾಗ ಇನ್ನೊಂದು 7-8-10 ದಿನ ತುಂಬಿದರೆ 4ನೇ ತಿಂಗಳಿಗೆ ಬೀಳುತ್ತೆ. ಈ 25ನೇ ಇಸ್ವಿಯಿಂದನೂ ನಾವು ಬಂದು ಕೇಳಿಕೊಂಡು ನಮ್ಮ ಯೂನಿಯನ್ ಅವ್ರನ್ನ ಕರ್ಕೊಬಂದು ಕೇಳ್ಕೊಂಡೇ ಸಂಬಳ ಹಾಕಿಸ್ಕೊಳ್ಳೋದಾಯಿತು. ನಾವು 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಟಾರ್ಗೆಟ್ ಮಾಡ್ತಾರೆ, ಆದರೆ ಯಾರಿಂದ ಬರ್ತದೋ ಗೊತ್ತಿಲ್ಲ. ಸೂಪರ್ವೈಸರ್ ಟಾರ್ಗೆಟ್ ಮಾಡ್ತಾರೆ. ಅವ್ರು ಟಾರ್ಗೆಟ್ ಮಾಡಿ ಅವ್ರನ್ನ ಬೇರೆ ಥರ ಟಾರ್ಚರ್ ಕೊಡ್ತಾರೆ. ಹಂಗಾಗಿ ಬೇರೆಯವ್ರನ್ನ ತೆಗೆದು ಹಾಕ್ತಾರೆ. ಹಂಗಾಗಿ ನಾವು 25ನೇ ಇಸ್ವಿಯಿಂದ ಕೇಳಿ ಸಂಬಳ ಹಾಕಿಸ್ಕೊತಾ ಇದ್ದೀವಿ. ಅದು ಪೂರ್ತಿಯಾಗಿ ಆಗ್ತಾಯಿಲ್ಲ. ಕೇಳಿದ್ರೆ 3 ತಿಂಗಳಾಗಿದ್ದರೆ 1 ತಿಂಗಳದ್ದು ಹಾಕ್ತಾರೆ, 4 ತಿಂಗಳದಾಗಿದ್ದರೆ 2 ತಿಂಗಳದ್ದು ಹಾಕ್ತಾರೆ. ಈ ಥರ ಸಂಬಳಗಳನ್ನ ಹಾಕಿಸ್ಕೊಂಡು ಬರ್ತಾಯಿದ್ದೀವಿ. ಅಂತೂ ನಮಗೆ ಈ ಕೊನೆಗೂ ಕೂಡ ಈಗ 3 ತಿಂಗಳು ತುಂಬಿ 17ನೇ ತಾರೀಕು ನಡೀತಾ ಇದೆ. 3 ತಿಂಗಳದಾದ್ರು ಸಂಬಳ ಹಾಕಿ ಅಂತ ನಾವು ಇವತ್ತು ಕೂತಿದ್ದೀವಿ. ನಮಗೆ ಒಂದು CL ಅಂತ ಕೊಟ್ಟರು. CL ಕೊಡೋದಕ್ಕೆ ಮೇಟ್ರನ್ ಆಫೀಸಲ್ಲಿ ಮೇಟ್ರನು ಮತ್ತು ಸೂಪರ್ವೈಸರ್ಗಳು ನಿಮಗೆ CL ಹಾಕಿದರೆ ಸಂಬಳ ಕಟ್ಟಾಗುತ್ತೆ ಅಂತ ಎದುರಿಸಿ ಅರ್ಧ ಜನ CL ತಗೋತಾರೆ, ಅರ್ಧ ಜನ CL ತಗೊಳ್ಳಲ್ಲ. ಅದ್ರ ದುಡ್ಡು ಕೊಡಬೇಕು ನಮ್ಗೆ ಇವಾಗ. ಆಮೇಲೆ ಗೌರ್ಮೆಂಟ್ ಹಾಲಿಡೇಸ್ನಲ್ಲಿ ಕೆಲಸ ಮಾಡಿದರೆ ಡಬಲ್ ಸಂಬಳ ಕೊಡಬೇಕು ಅಂದರೆ ಅದನ್ನು ಕೊಡಲಿಲ್ಲ ಇದುವರೆಗೂ. ಅದು ಈಗ ಇತ್ತೀಚೆಗೆ 25ನೇ ಇಸ್ವಿಯಿಂದ ಯೂನಿಯನ್ ಮಾಡ್ಕೊಂಡ ಮೇಲೆ ಅದರದ್ದೆಲ್ಲ ನಮಗೆ ಯೂನಿಯನ್ ಸೇರ್ಕೊಂಡ್ರೆ ಇವೆಲ್ಲ ಗೊತ್ತಾಗುತ್ತೆ ಅಂತೇಳಿ. ಹೌದು, ಕಾಂಟ್ರಾಕ್ಟ್ ಬೇಸಿಸ್, ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಮಾಡ್ತಿರೋದು. 120 ಜನ ಇದ್ದೀವಿ IMದಿರು, 35 ಜನ ಕ್ಲೀನಿಂಗ್ ಅವರು ಇದ್ದಾರೆ. ಆಮೇಲೆ ಇದು ಇನ್ನೊಂದು ಏಜೆನ್ಸಿಲಿ 40 ಜನ ಇರ್ಬೋದು. ಒಟ್ಟು ಇದರಲ್ಲಿ ಕಾಲೇಜಲ್ಲಿ, ಕೇರ್ ಆಸ್ಪತ್ರೆಯಲ್ಲಿ, ಚೆಲುವಂಬಾದಲ್ಲಿ, PKTBನಲ್ಲಿ, ಡ್ರಾಮಾ ಕೇರಲ್ಲಿ ಅದೆಲ್ಲ ಸೇರಿ 800 ಜನ ಇದ್ದಾರೆ. 800 ಜನಕ್ಕೆ ಇವಾಗ ಇತ್ತೀಚೆಗೆ ನಮ್ಮ ಕೇರ್ ಆಸ್ಪತ್ರೆಯಲ್ಲಿ 2 ತಿಂಗಳು ಸಂಬಳ ಹಾಕಿದ್ದಾರೆ ಸೆಕ್ಯೂರಿಟಿಗಳಿಗೆ. 1 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಅವರು ಸ್ವಂತ ದುಡ್ಡಿಂದ ಹಾಕಿದ್ದಾರೆ ಏಜೆನ್ಸಿ. ಅವರು ನಾಳೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ನಾಳೆ ಅಂತ 1 ತಿಂಗಳು 1.5 ತಿಂಗಳಿಂದ ತಳ್ಕೊಂಡೇ ಬಂದಿದ್ದಾರೆ. ಇವತ್ತು ಹೋಗಿ ಕೇಳಿದ್ರೆ, ಡೀನ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಡೀನ್ ಮೇಡಮ್ ಹೇಳ್ತಾರೆ, ಬಂದ್ರೆ ಇಲ್ಲಿ ಏಜೆನ್ಸಿ ಅವ್ರನ್ನ ಕರೆದ್ಬಿಟ್ಟು ನಾಳೆ ಮಧ್ಯಾಹ್ನಕ್ಕೆ ಹಾಕ್ಬಿಡ್ಬೇಕು ಅಂತಾರೆ. ತಿರ್ಗಾ ಇನ್ನು 3 ದಿವಸ ಬಿಟ್ಕೊಂಡು 2 ತಿಂಗಳದ್ದು ಹಾಕ್ಬಿಡಿ ಅಂತಾರೆ. ಇನ್ನೊಂದು ತಿಂಗಳಾದರೂ ಪತ್ತೆ ಇರೋಕ್ಕಿಲ್ಲ. ಇದೇ ಥರ ಆಡ್ಕೊಂಡು ಬಂದು